good and making sound effects, everything I loved it. ತುಂಬಾ ಒಳ್ಳೆದಿದೆ. I wish you more luck to Dayal sir. Yeah, that's all. Okay, thank you. ಮತ್ತೆ ಕಂಟೆಂಟು ಕಾಮಿಡಿ ಇದೆ, ಒಂದು ಹ್ಯೂಮನಿಟಿ, ಮತ್ತೆ ಯಾವುದೇ ಪನಿಷ್ಮೆಂಟು ಜಡ್ಜ್ಮೆಂಟ್ ಮಾಡಬೇಕು ಅಂದ್ರೆ ಪನಿಷ್ಮೆಂಟು ಹ್ಯಾಂಗ್ ಮಾಡಬೇಕು ಏನೇನು ಟಿಪ್ಸ್ ಇದೆ, ಅದು ತುಂಬ ಡಿಫ್ರೆಂಟಾಗಿ ಇದು ಮಾಡಿದ್ದಾರೆ. ಎಂಟೈರ್ ಸದ್ಯಕ್ಕೆ ಹೇಳಬೇಕು ಅಂದರೆ ಎಂಟೈರ್ ಕರ್ನಾಟಕದಲ್ಲಿ ಈಗ ಗ್ರಾಮಾಣಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಅದಕ್ಕೆ ನೆಕ್ಸ್ಟು ಇದು ಮೂವಿ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಇದು ನಮ್ಮ ದಯಾಳ್ಗೆ ಒಳ್ಳೇದಾಗಲಿ, ಅದು ಬೆಸ್ಟು. ಇದೇ ಥರ ಒಳ್ಳೊಳ್ಳೆ ಡಿಫ್ರೆಂಟ್ ಸ್ಟೋರಿಗಳು ತೋರಿಸಿ ಒಂದು ಸೆಕೆಂಡು ಎಲ್ಲೂ ಕೂಡ ಕಣ್ಣು ಆ ಕಡೆ ಎಲ್ಲ ಹೋಗಲ್ಲ, ಆ ಥರ ಅದ್ಭುತವಾಗಿ ಇದು ಮಾಡಿದ್ದಾರೆ. ಹ್ಯಾಂಗಿಂಗ್ ಮಾಡುವಾಗ ಆ ಮಗುಗೋಸ್ಕರ ಅವನು ಕೊಲೆ ಮಾಡಿ ಮತ್ತೆ ಪನಿಷ್ಮೆಂಟ್ ಎಲ್ಲ ಬಂತಲ್ಲ, ನಮ್ಗೆ ಫೀಲೇ ಆಗಿಲ್ಲ ಅವನು ಕೊಲೆ ಮಾಡ್ದ ಇದು ಹಿಂಗೆ ಆಗಬೇಕಿತ್ತು ಅನ್ನೋ ಫೀಲಿಂಗ್ ಇಲ್ಲ. ಬಟ್ ಯಾಕೆ ಆಗೋಯ್ತು ಅಂತ ಒಂದು ತುಂಬ ಫೀಲಿಂಗ್ ಇತ್ತು. ಅದ್ಭುತವಾಗಿ ಮೂಡ್ಬಂದಿದೆ. ಒಂದು ಸೆಕೆಂಡ್ ಒಳ್ಳೇದಾಗಲಿ, ಅದು ದಯವಿಟ್ಟು ಬಂದವರು ಒಳ್ಳೇದಾಗಲಿ, ಮತ್ತು ಎಂಟೈರ್ ಟೀಮ್ ಒಳ್ಳೇದಾಗಲಿ. ಇದೇ ರೀತಿ ಒಳ್ಳೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸಿನಿಮಾ ಯಾವಾಗಲೂ ಒಂದು ಥಿಂಕ್ ಮಾಡೋ ಥರ ಇರಬೇಕು. ಆ್ಯಕ್ಚುಲಿ ಯಾವುದೋ ಒಂದು ವಿಷಯನ ಥಿಂಕ್ ಮಾಡೋ ಥರ ನಾವು ಥಿಂಕ್ ಮಾಡಬೇಕು. ಆ ವಿಷಯದಲ್ಲಿ ಇದರಲ್ಲಿ ಡೆತ್ ಪೆನಾಲ್ಟಿ ಬಗ್ಗೆ ಮಾತಾಡೋದು ಸೀರಿಯಸ್ ಟಾಪಿಕ್. ಆ್ಯಂಡ್ ಇದನ್ನೇ ಈ ಡಿಸ್ಕಷನ್ ಇವಾಗಲ್ಲ, ತುಂಬ ವರ್ಷದಿಂದ ನಡೀತಾ ಇರೋದು. ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸಿನಿಮಾ, ಎಲ್ಲರೂ ನೋಡಬೇಕು, ಇದನ್ನ ಬೆನ್ಕಟ್ಟಬೇಕು ಅಂತ ಕೇಳ್ಕೊಳ್ಳಿ. ಸಿನಿಮಾ ತುಂಬ ಚೆನ್ನಾಗಿದೆ. ದಯಾಲ್ ಪದ್ಮನಾಭನ್ ಸರ್ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಕಪಟಿ ಸಿನಿಮಾದಲ್ಲಿ. ಸೊ ಅವರ ಇಂಟ್ರೆಸ್ಟ್ ಬಗ್ಗೆ ನನಗೆ ಒಂದು ಐಡಿಯಾ ಇತ್ತು, ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ. ಸೊ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ, ದಿಸ್ ಈಸ್ ಅ ಪೊಲಿಟಿಕಲ್ ಕ್ರೈಮ್ ಸಬ್ಜೆಕ್ಟ್. ಅದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಎಸ್ಪೆಷಲಿ ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಆಗಿ ಕೆಲವೊಂದು ರಿವೀಲ್ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ. ಸೊ ಬೇಸಿಕಲಿ ಏನು ಕಂಟೆಂಟ್ ಯೂಸ್ ಮಾಡಿದ್ದಾರೆ ಅಂದರೆ, ಡಿಬೇಟ್ ಥರ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಯಾವುದೇ ವಿಷಯ ಅಂದರೆ, ಈ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ ಅಂದರೆ ಡೆತ್ ಪೆನಾಲ್ಟಿ ಏನು ಇದೆ, ಅದ್ರ ಬಗ್ಗೆ ಒಂದು ಡಿಬೇಟೇಬಲ್ ಥರ ಒಂದು ಸೀನ್ಸ್ನ ತೊಗೊಂಡೋಗಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದು ಪ್ಲಾಟ್ ಟ್ವಿಸ್ಟ್ಗಳಿರುತ್ತೆ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಓವರಾಲ್ ಇಟ್ಸ್ ವಂಡರ್ಫುಲ್ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಸರ್, ಈ ಲಾ ನಾಲೆಡ್ಜ್ ಅಂತ ಇರುತ್ತಲ್ಲ, ಅದು ಎಷ್ಟು ಪರ್ಸೆಂಟ್ ಇದೆ ಸರ್? ಲಾ ನಾಲೆಡ್ಜ್ ನನಗೆ ಅಲ್ಲ, ಟೋಟಲಿ ಸಿನಿಮಾ ನೋಡಿದ್ರೆ ಅಂದರೆ ಯಾವ ಥರ ಅಂದರೆ ಯೂತ್ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಅದ್ರ ಲಾ ನಾಲೆಡ್ಜ್ ತಿಳ್ಕೊಬೋದು? ಹೀಗೆ ಸೊ ಬೇಸಿಕ್ಲಿ ನಾನು ಅದೇ ಹೇಳ್ದಂಗಿಲ್ಲ, ಇದು ಒಂದು ಯಾವ ರೀತಿಯಲ್ಲಿ ಟಚ್ ಬೇಸಿಸ್ ಮಾಡಿದ್ದಾರೆ ಅಂದರೆ, ಕ್ಯಾಪಿಟಲ್ ಪನಿಷ್ಮೆಂಟ್ ವಿಷಯವಾಗಿಯೇ ಜಾಸ್ತಿ ಡೆಪ್ತಾಗಿ ಹೋಗಿರೋದು. ಸೊ ಆ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ ಅದು ಸರಿನಾ ತಪ್ಪು ವಾದ ವಿವಾದ ಏನಿದೆಯಲ್ಲ, ಅದರ ವಿಷಯವಾಗಿ ಇವರು ಕಂಟೆಂಟ್ನ ಇವರು ನೀವು ಮಾಡಿದ್ದಾರೆ. ಸೊ ಬೇಸಿಕ್ಲಿ ಏನಾದರೆ, ಈಗ ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಈಗ ನಾವು ಲಾಸ್ಟಲ್ಲಿ ರೆವಲ್ಯೂಷನ್ ಆಗೋದು ಈ ಸಿನಿಮಾ ಕಥೆಯಲ್ಲಿ ಏನಂದರೆ, ಈ ಅವನಿಗೆ ನಿಜವಾಗ್ಲೂ ಮರಣದಂಡ ಗೊತ್ತಿರೋದು ಅದು ನಿಜವಾಗ್ಲೂ ಜಸ್ಟಿಸಾ ಅನ್ನೋವಂಥ ಒಂದು ಕಥೆ ಅಷ್ಟೊಂದು ಗೊತ್ತಾಗುತ್ತೆ. ಬಟ್ ಅದೇ ರೀತಿ ಕೋರ್ಟಲ್ಲಿ ನಿಜವಾಗ್ಲೂ ಅಷ್ಟು ಡೆಪ್ತಿಗೆ ಹೋಗಿ ಕೆಲವೊಂದು ವಿಷಯಗಳನ್ನ ಅವರು ಚೆಕ್ ಮಾಡ್ತಾರೆ ಬಿಫೋರ್. ಸಿನಿಮಾ ಇದು ಹೇಗೆ ಅನಿಸ್ತು ಸರ್ ನೋಡಿ? ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಚೆನ್ನೈಯಿಂದ ಬಂದೆ ಇವತ್ತು ಫಿಲಿಮ್ ನೋಡೋಕ್ಕೆ. ದಯಾನಂದ್ ಸರ್ ಆಸ್ ಯೂಶುವಲ್ ತುಂಬ ಡೆಪ್ತಾಗಿ ಬಂದಿದ್ದಾರೆ. ಆ್ಯಂಡ್ ಇಟ್ಸ್ ಅ ಹಾರ್ಟ್ ಫಿಲಮ್, ಹಾರ್ಟ್ ಟಚಿಂಗ್ ಫಿಲಮ್. ನನಗದು ತುಂಬ ಇಷ್ಟ ಆಯಿತು. ಫಸ್ಟ್ ಒಂದು 15-20 ಮಿನಿಟ್ಸ್ ಐ ವಾಸ್ ಗ್ಲೂಡ್. ಆಮೇಲೆ ಒಂದು ಸೀನ್ ಬರುತ್ತೆ, ನಾನು ಹೇಳೋಕ್ಕೆ ಇಷ್ಟ ಆಗಿಲ್ಲ. ಸ್ಟೇಷನ್ನಲ್ಲಿ ಒಂದು ಸೀನ್ ಬರುತ್ತೆ, ಅಮ್ಮ ಮತ್ತು ಮಗಂದು, ಅದೆಲ್ಲ ತುಂಬ ಡೆಪ್ತ್ ಆಗಿದೆ. ಇಟ್ಸ್ ಹ್ಯೂಮನ್ ಇಮೋಷನಲ್ ಫಿಲಮ್ ಆ್ಯಂಡ್ ವೆರಿ ಟಚಿಂಗ್ ಫಿಲಮ್. ತುಂಬ ಹೆವಿ ಹಾರ್ಟಾಗಿ ಹೋಗ್ತಾ ಇದ್ದೀನಿ ನಾನು. ಏನೋ ತುಂಬ ಖುಷಿಯಾಗಿ ಬಂದೆ. ಕಮರ್ಷಿಯಲ್ ಫಿಲಮ್ ಅಂತ ಸ್ವಲ್ಪ ಹಾರ್ಟ್ ಫಿಲಮ್ ಚೆನ್ನಾಗಿತ್ತು. ದಯಾನಂದ್ ಸರ್ ಎಕ್ಸಲೆಂಟ್. ಈಸ್ ಎ ವೆರಿ ಇಂಟೆಲೆಕ್ಚುಯಲ್ ಡೈರೆಕ್ಟರ್. ಎಲ್ಲ ನೋಡಬೇಕು. ಒಂದು ಹೊಸ ಅಪ್ರೋಚ್ ತಮಿಳಲ್ಲಿ ಮಾಡುವಾಗ ಲಕ್ಷ್ಮೀನಾಥನ್ ಕಲವೆ ಅಂತ ಟೈಟಲ್ ಮಾಡಿ ಒಂದು ಹೊಸ ಅಪ್ರೋಚ್ ಮಾಡಿದೆ. ಟೋಟಲಿ ಜಸ್ಟ್ ಈ ಒರಿಜಿನಲ್ ಹಾಕಿದ್ದಕ್ಕೆ ನೋಡುವಾಗ ಇದು ಬೇರೆ ಥರ ಇರುತ್ತೆ, ಬೇರೆ ಥರ ಇರುತ್ತೆ. ಸೊ ಈಗ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ. ನನಗೊಂದು ಖುಷಿ ಏನಂದರೆ, ಒಂದು ಕನ್ನಡ ಲಿಟ್ರೇಚರ್ ಮತ್ತು ತಮಿಳಲ್ಲಿ ಇದೆ. ಸೆಕೆಂಡ್ ಫಿಲಿಮ್ ಅಂತ ಕನ್ನಡ ಲಿಟ್ರೇಚರ್ನ ತಮಿಳಲ್ಲಿ ಮಾಡ್ತಾ ಇರೋದು ಸೆಕೆಂಡ್ ಸಿನಿಮಾ ಇದು. ನನಗೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ನಾನು ಯಾವತ್ತೂ ಈ ಕನ್ನಡ ಮಕ್ಕಳಿಗೆ, ಕನ್ನಡದ ಫ್ಯಾನ್ಸ್ಗೆ ಯಾವತ್ತೂ ಲಾಯಲ್ ಆಗಿರ್ತೀನಿ. ಬಿಕಾಸ್ ದೇ ಓನ್ಲಿ ಗೇವ್ ಮಿ ದಟ್ ಆಲ್ ದಿ ಸ್ಟ್ಯಾಟಸ್. ಸೊ ಇನ್ ಪೇಯಿಂಗ್ ಬ್ಯಾಕ್ ದ ರೆಸ್ಪೆಕ್ಟ್
ಇದು ಎರಡನೇ ಸಿನಿಮಾ ಕನ್ನಡ ಲಿಟ್ರೇಚರ್ ತಮಿಳಲ್ಲಿ ಮಾಡಿರೋದು. Thank you ಸರ್ so much. ಆಡಿಯನ್ಸ್ ಹೇಳ್ತಾ ಇದ್ದಾರೆ ಹಾ. ಈ ಸಿನಿಮಾವನ್ನ ಜಡ್ಜು ಲಾಯರ್ಸು ಮತ್ತೆ ಪೊಲೀಸ್ ಬಂದು ನೋಡಬೇಕು ಅಂತ. ಹೌದು ನೋಡಬೇಕು, ಬಟ್ ಅವರು ನೋಡುವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಒಪ್ಕೊಳ್ತಾರೋ ಅಲ್ಲಿ ಮಾಡೋದು ಗೊತ್ತಿಲ್ಲ. ಎಸ್, ನಾನು ಅರೇಂಜ್ಮೆಂಟ್ ಇದು ಏನೋ ಶೋಸ್ ಅರೇಂಜ್ಮೆಂಟ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡೋಣ. ಓಕೆ ಸರ್, ಅದಕ್ಕೂ ಮುನ್ನ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಯಾರ್ದಾರ ಸಜೆಸ್ಟ್ ತಗೊಂಡಿದ್ರ ಈ ಲಾ ಬಗ್ಗೆ? ಇಲ್ಲ, ಇದು ವಿಷಯ ಏನಂದರೆ ಆಲ್ರೆಡಿ ಪರ್ವತವಾಣಿಯವರು ಮಾಡಿರೋ ಡ್ರಾಮಾದಿಂದ ಇನ್ಸ್ಪೈರ್ ಆಗಿರೋದ್ರಿಂದ ಆ ಪೀರಿಯಡ್ಗೆ ಏನೇನು ಬೇಕೋ ಒಂದು ಅಷ್ಟು ವಿಷಯಗಳು, ಆ ಪೀರಿಯಡಲ್ಲಿ ಏನು ರಿಸರ್ಚ್ ಬೇಕೋ ಅದು ಅಷ್ಟು ಒಂದು ಬುಕ್ಸ್ ಇತ್ತು. ಆ ಬುಕ್ಸಿಂದನೇ ತೊಗೊಂಡಿದ್ದೀವಿ, ರಿಸರ್ಚ್ ಮಾಡಿದ್ದೀವಿ. ಒಂದಷ್ಟು ಪೊಲೀಸ್ ಆಫೀಸರ್ಸ್ ಜಡ್ಜಸ್ನ ಮೀಟ್ ಮಾಡಿ